ಆರ್ ಬಿ ಐ ಗವರ್ನರ್ ಬಂದ್ಬಿಟ್ಟು ಏನಾದ್ರು ಅನೌನ್ಸ್ ಮಾಡ್ತೀನಿ ತಕ್ಷಣ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋರಿಗೆ ಒಂದು ಸ್ವಲ್ಪ ಆತಂಕ ಶುರು ಆಗುತ್ತೆ ಅಂತ. ಏನಕ್ಕೆ ಆತಂಕ ಶುರು ಆಗುತ್ತೆ? ಆರ್ ಬಿ ಐ ಅನೌನ್ಸ್ ಮಾಡ್ತಾರಂತೆ, ಆರ್ ಬಿ ಐ ಅನೌನ್ಸ್ ಮಾಡ್ತಾರೆ ಅಂತ ಒಂದು ಆತಂಕ ಬರುತ್ತೆ. ಆರ್ ಬಿ ಐ ಅವರು ಏನು ಅನೌನ್ಸ್ ಮಾಡ್ತಾರೆ, ಯಾವಾಗ ಅನೌನ್ಸ್ ಮಾಡ್ತಾರೆ, ಅದರಿಂದ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋ ನೋಡೋಣ. ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವೆರಿ ಈಸಿ. ಕೆಲವು ಟಫ್ ಶಬ್ದಗಳು ನೀವು ಕೇಳೇ ಇರಲ್ಲ ಅಥವಾ ನೀವು ಕೇಳಿದ್ರದ್ದು ಏನಂತ ಅರ್ಥ ಆಗಿರಲ್ಲ, ಅದನ್ನೆಲ್ಲ ಇವತ್ತು ತುಂಬ ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ನೋಡಿ, ಆರ್ ಬಿ ಐ ಅವರು ಒಂದು MPC ಅಂತಿದೆ, ಆಯ್ತಾ. ಸೊ MPC ಅಂದ್ರೆ ಒಂದು ಕಮಿಟಿ, ಒಂದು 6 ಜನದ ಒಂದು ಕಮಿಟಿ ಇರುತ್ತೆ. ಆ 6 ಜನದ ಕಮಿಟಿ ಬಂದ್ಬಿಟ್ಟು 2 ಮಂತ್ಸ್ ಒಂದ್ಸರಿ, 2 ತಿಂಗಳು ಒಂದ್ಸರಿ ಬಂದು ಅನೌನ್ಸ್ ಮಾಡ್ತಾರೆ. ಏನು ಅನೌನ್ಸ್ ಮಾಡ್ತಾರೆ? ಕೆಲವು ವಿಷಯಗಳನ್ನ, ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ರೆಪೋ ರೇಟ್ ಎಷ್ಟಿರಬೇಕು, ರಿವರ್ಸ್ ರೆಪೋ ರೇಟ್ ಎಷ್ಟಿರಬೇಕು, SDF ಎಷ್ಟಿರಬೇಕು, ಇಂಥವೆಲ್ಲ, ಮತ್ತೆ MSF ಎಷ್ಟಿರಬೇಕು, CRR ಎಷ್ಟಿರಬೇಕು ಅಂತೆಲ್ಲ ಕೆಲವು ಟರ್ಮ್ಗಳನ್ನ ಅನೌನ್ಸ್ ಮಾಡ್ತಾರೆ. ಪ್ಲಸ್ ಅವರ ಒಂದು ಪಾಲಿಸಿ ಸ್ಟ್ಯಾಂಡ್ಸ್ ಏನು ಅಂತ ಒಂದು ಇದು ಕೂಡ ಒಂದು ಅನೌನ್ಸ್ ಮಾಡ್ತಾರೆ. ಇದೆಲ್ಲ ಏನು ಅಂತ ಕ್ಲೀನ್ ಅರ್ಥ ಮಾಡ್ಕೊಳ್ಳೋಣ ಇವತ್ತಿನ ಒಂದು ವಿಡಿಯೋದಲ್ಲಿ. ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಎಲ್ಲಾನು. ಸೊ ಇವರ ಒಂದು ಆರ್ ಬಿ ಐ ಕೆಲಸ ಏನು? ಆರ್ ಬಿ ಐ ಕೆಲಸ ನೋಟ್ ಪ್ರಿಂಟ್ ಮಾಡೋದು ಅಂತ ನಿಮ್ಗೆ ಗೊತ್ತು, ನಿಮಗೆ ಚೆನ್ನಾಗಿ. ನೋಟ್ ಪ್ರಿಂಟ್ ಮಾಡೋದು ಮಾತ್ರ ಅಷ್ಟೇ ಅಲ್ಲ, ಆರ್ ಬಿ ಐ ಅವ್ರ ಕೆಲಸ ನಮ್ಮ ದೇಶದ ಒಂದು ಇನ್ಫ್ಲೇಷನ್ ಅಥವಾ ಹಣದುಬ್ಬರನ ಹತೋಟಿಲಿ ಇಟ್ಕೊಳ್ಳೋದು ಒಂದು ಇಂಪಾರ್ಟೆಂಟ್ ಕೆಲಸ ಆಗುತ್ತೆ. ಪ್ಲಸ್ ಒಂದು ಗ್ರೋತ್ ಏನಿದೆ, ಗ್ರೋತ್ ಅಂದ್ರೆ ಒಂದು ಬೆಳವಣಿಗೆ, ಒಂದು ದೇಶದ ಬೆಳವಣಿಗೆನ ಒಂದು ಒತ್ಕೊಳ್ಬೇಕು. ಇವರ ಒಂದು ಒತ್ಕೊಡೋದ್ರಿಂದ ಗ್ರೋತ್ ಹಿಂಜರಿಯುತ್ತೋ ಮುಂದುವರಿಯುತ್ತೋ ಅಂತ ಒಂದು ಅದನ್ನು ಕೂಡ ಡಿಸೈಡ್ ಮಾಡೋದು ಒಂದು ಇವರ ಒಂದು ಕೆಲಸ ಆಗಿರುತ್ತೆ. ನೋಡಿ, ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಮತ್ತೆ ಗ್ರೋತ್ ಒಂದಕ್ಕೊಂದಕ್ಕೆ ಆಪೋಸಿಟ್ ವಿಷಯಗಳು. ಯಾಕೆ? ಗ್ರೋತ್ ಆಗ್ತಿದೆ ಅಂದ್ರೆ ಹಣದುಬ್ಬರನೂ ಜಾಸ್ತಿ ಆಗ್ತಾ ಆಗುತ್ತೆ. ಗ್ರೋತ್ ಯಾವಾಗ ಆಗುತ್ತೆ? ಜನ ಹತ್ರ ದುಡ್ಡು ಜಾಸ್ತಿ ಬರುತ್ತೆ ಅಂತ ಅರ್ಥ. ಜನ ಹತ್ರ ದುಡ್ಡು ಜಾಸ್ತಿ ಬರುತ್ತೆ, ಜನ ದುಡ್ಡು ಜಾಸ್ತಿ ಖರ್ಚು ಮಾಡ್ತಿದ್ದಾರೆ, ಎಲ್ಲ ಇಂಡಸ್ಟ್ರೀಸ್ ಬೆಳೀತಾರೆ, ಇಂಡಸ್ಟ್ರಿ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ, ಎಲ್ಲ ಜಾಸ್ತಿ ಆಗ್ತದೆ ಅನ್ಬೇಕಾದ್ರೆ ಒಂದು ಗ್ರೋತ್ ಆಗ್ತದೆ ಅಂತ ಅನ್ಕೋಬಹುದು. ಅವಾಗ ಜನ ಹತ್ರ ದುಡ್ಡಿದೆ ಅಂದ್ರೆ ಏನಾಗುತ್ತೆ? ಎಲ್ಲ ಜನಗಳು ದುಡ್ಡು ತಗೊಳಕ್ ಹೋಗ್ತಾ ಇರ್ತಾರೆ, ವಸ್ತುಗಳನ್ನ ಪರ್ಚೇಸ್ ಮಾಡಕ್ ಹೋಗ್ತಾರೆ. ಪರ್ಚೇಸ್ ಮಾಡಕ್ ಹೋದಾಗ ಹಣದುಬ್ಬರನೂ ಜಾಸ್ತಿ ಆಗುತ್ತೆ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರೋ ವಿಷಯ. ಯಾವಾಗ ನಮ್ಮ ಒಂದು ದೇಶದಲ್ಲಿ ಜಾಸ್ತಿ ದುಡ್ಡು ಒಂದು ಇರುತ್ತೋ, ದುಡ್ಡು ಎಲ್ಲರ ಹತ್ರ ದುಡ್ಡು ಜಾಸ್ತಿ ಇರುತ್ತೋ ಅವಾಗ ಕೂಡ ಹಣದುಬ್ಬರ ಜಾಸ್ತಿ ಆಗುತ್ತೆ. ದುಡ್ಡು ಜಾಸ್ತಿ ಇರ್ಬೇಕಾದ್ರೆ ಗ್ರೋತ್ ಕೂಡ ಒಂದು ಜಾಸ್ತಿ ಆಗುತ್ತೆ. ಸೊ ಇದು ಎರಡು, ಹಣದುಬ್ಬರ ಗ್ರೋತ್ ಎರಡನ್ನೂ ಒಂದು ಹತೋಟಿಲಿ ಇಟ್ಕೊಳ್ಳುವಂಥದ್ದು ಆರ್ ಬಿ ಐನ ಒಂದು ಕೆಲಸ. ಸೊ ಇವ್ರೇನ್ ಮಾಡ್ತಾರೆ? ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡಕೋತ್ರ ಪ್ರತಿ 2 ತಿಂಗಳಿಗೆ ಒಂದ್ಸರಿ ನಮ್ಮ ಪಾಲಿಸಿನ ಅನೌನ್ಸ್ ಮಾಡ್ತಾರೆ. ಸೊ ಈ ಅನೌನ್ಸ್ ಮಾಡೋದ್ರಿಂದ ನಮ್ಮ ಇಂಡಿಯಾದ ಎಕಾನಮಿ ಮೇಲೆ ತುಂಬಾ ದೊಡ್ಡ ಎಫೆಕ್ಟ್ ಆಗುತ್ತೆ. ಪ್ಲಸ್ ಒಂದು ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಅಫ್ಕೋರ್ಸ್ ಒಂದು ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಎಕಾನಮಿ ಮೇಲೆ ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರೋದ್ರಿಂದ. ಈಗ ಒಂದು ವಿಷಯ ತಿಳ್ಕೊಳ್ಳಿ, ಗವರ್ಮೆಂಟ್ ಏನಿದೆ, ಸೆಂಟ್ರಲ್ ಗವರ್ಮೆಂಟ್ ಏನಿದೆ, ಅದು ಮತ್ತೆ ಆರ್ ಬಿ ಐ ಎರಡು ಇಂಡಿಪೆಂಡೆಂಟ್ ಬಾಡೀಸ್. ಅರ್ಥ ಮಾಡ್ಕೊಳ್ಳಿ. ಗವರ್ಮೆಂಟ್ ಆರ್ ಬಿ ಐ ಕೆಲಸ ಮಾಡೋರು ನೀವು ಗವರ್ಮೆಂಟ್ ಎಂಪ್ಲಾಯೀಸ್ ಅನ್ಕೋಬಹುದು, ಬಟ್ ಆಕ್ಚುಲಿ ಬಂದು ಆರ್ ಬಿ ಐ ಅನ್ನೋದೊಂದು ಬ್ಯಾಂಕ್, ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದು ಆಕ್ಚುಲಿ ಬಂದು ನಮ್ಮ ಒಂದು ಪ್ರೈಮ್ ಮಿನಿಸ್ಟರ್ ಅಥವಾ ಇವ್ರಗಳ ಮಾತನ್ನ ಕೇಳಬಾರದು, ಸಲಹೆ ತಗೋಬಹುದು ಬೇಕಿದ್ರೆ, ಅಥವಾ ಒಂದು ಇನ್ಪುಟ್ಸ್ ನ ತಗೋಬಹುದು, ಅಥವಾ ಒಂದು ಅಡ್ವೈಸ್ ಕೂಡ ಮಾಡಬಹುದು. ಆದ್ರೆ ಇವರ ಅಂಡರ್ ಅಲ್ಲಿ ಬರಬಾರದು ಅಂತ ಒಂದು ರೂಲ್ಸ್ ಇದೆ. ಯಾಕಂದ್ರೆ ನೋಡಿ ಏನಾಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಈಗ ಹಣದುಬ್ಬರ ಮತ್ತೆ ಗ್ರೋತ್ ಅನ್ನೋದು ಒಂದು ಪೊಲಿಟಿಕಲ್ ಪಾರ್ಟಿ ಯಾವುದೇ ಒಂದು ಗವರ್ಮೆಂಟ್ ಅಲ್ಲಿ ಇರಲಿ, ಅವ್ರಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ಆದ ವಿಷಯ. ಈಗ ಹಣದುಬ್ಬರ ಆಗ್ಬಿಟ್ರೆ, ಎಲ್ಲ ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ಆಗ್ಬಿಟ್ರೆ ಯಾರು ಅವ್ರಿಗೆ ವೋಟ್ ಹಾಕಲ್ಲ ಗವರ್ಮೆಂಟ್ ಗೆ. ಸೊ ಅವರು ಒಂದು ಪ್ರೆಷರ್ ಹಾಕಿರ್ತಾರೆ ಆರ್ ಬಿ ಐ ಮೇಲೆ. ನೋಡಿ, ಹಣದುಬ್ಬರ ಕಂಟ್ರೋಲ್ ಮಾಡು, ಜಾಸ್ತಿ ಆಗ್ತದೆ ಅಂತ ಒಂದು ಕಂಟ್ರೋಲ್ ಮಾಡ್ತಾರೆ. ನೋಟ್ ಪ್ರಿಂಟ್ ಜಾಸ್ತಿ ಮಾಡಬೇಡ ಅಂತ. ಅಕಸ್ಮಾತ್ ನೋಟ್ ಪ್ರಿಂಟ್ ಜಾಸ್ತಿ ಮಾಡಬೇಡ, ಹಣ ಇದು ಮಾಡಬೇಡ ಅಂತ ಹೇಳ್ಬಿಟ್ರೆ ಆರ್ ಬಿ ಐ ಅವ್ರಿಗೆ ಗ್ರೋತ್ ಕುಂಠಿತ ಆಗುತ್ತೆ. ಈಗ ಹಣದುಬ್ಬರ ನೀವು ಕಂಟ್ರೋಲ್ ತಗೊಂಡ್ಬಿಟ್ರೆ ಗ್ರೋತ್ ಕೂಡ ಕುಂಠಿತ ಆಗ್ಬಿಡುತ್ತೆ. ಸೊ ಗ್ರೋತ್ ಕುಂಠಿತ ಆಗೋದ್ರೆ ಗೌರ್ಮೆಂಟ್ ಮತ್ತೆ ಪ್ರಶ್ನೆ ಕೇಳ್ತೀವಿ ನಾವೆಲ್ಲ ಜನಗಳು, ಇಲ್ಲ ಯಾಕೆ ಗ್ರೋತ್ ಆಗಿಲ್ಲ, ಗ್ರೋತ್ ಕಮ್ಮಿ ಆಗೋಯ್ತು, ನೀ ಏನ್ ಮಾಡ್ತಾ ಇದೆಯಾ ಅಂತೆಲ್ಲ ಕ್ವಶನ್ ಕೇಳ್ತೀವಿ. ಹಣದುಬ್ಬರ ಕ್ವಶನ್ ಕೇಳ್ತೀವಿ. ಸೊ ಇದೊಂದು ತುಂಬಾ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ನ ಒಂದು ಇಂಡಿಪೆಂಡೆಂಟ್ ಬಾಡಿ ಆದ್ರೂ ಕೆಲವು ಪ್ರೆಷರ್ಗಳು ಗೌರ್ಮೆಂಟ್ ಇಂದ ಇವ್ರ ಮೇಲೆ ಬೀಳ್ತಾನೆ ಇರುತ್ತೆ. ಇವ್ರು ಇಂಡಿಪೆಂಡೆಂಟ್ ಆಕ್ಟ್ ಮಾಡಿದ್ರು ಇವ್ರು ಕರೆಕ್ಟ್ ಆಗಿ ಒಂದು ಹಣದುಬ್ಬರನ ಇವರು ಮತ್ತೆ ಗ್ರೋತ್ ನ ಕಂಟ್ರೋಲ್ ಮಾಡುವಂತದ್ದು, ಗ್ರೋತ್ ಕಂಟ್ರೋಲ್ ಹಣದುಬ್ಬರ ಕಂಟ್ರೋಲ್ ಮಾಡೋದು, ಗ್ರೋತ್ ನ ಉತ್ತರ ಕೊಡೋದು, ಎಂಕರೇಜ್ ಮಾಡೋದು ಇವರ ಒಂದು ಇದಾಗಿರುತ್ತೆ. ಸೊ ಈಗ ಇವರ ಒಂದು ಕೆಲವು ಕೆಲಸಗಳು ಏನು ಅಂತ ನೋಡ್ತೀನಿ. ಫಸ್ಟ್ ಆಫ್ ಆಲ್ 2 ತಿಂಗಳು ಒಂದ್ಸರಿ ಇವ್ರು ಬಂದು ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದೆ. ಫಸ್ಟ್ ಆಫ್ ಆಲ್ ಪಾಲಿಸಿ ಸ್ಟ್ಯಾಂಡ್ಸ್ ಅಂತ ಹೇಳ್ತಾರೆ. ಈ ಒಂದು ಮೊನ್ನೆ ಏನೊಂದು ಡಿಸೆಂಬರ್ 5ನೇ ತಾರೀಕು ಒಂದು 6ನೇ ತಾರೀಕು ಒಂದು ಏನು ಅನೌನ್ಸ್ ಮಾಡಿದ್ರು ಆರ್ ಬಿ ಐ ಪಾಲಿಸಿಯಲ್ಲಿ. ಈ ಆರ್ ಬಿ ಐ ಪಾಲಿಸಿಯಲ್ಲಿ ಅವ್ರು ಕೆಲವು ವಿಷಯಗಳನ್ನ ಅನೌನ್ಸ್ ಮಾಡಿದ್ರು. ಈಗ ನಾನು ಸ್ಕ್ರೀನ್ ನೋಡಿ, ಈಗ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಪಾಲಿಸಿ ಮೆಸೇಜ್ ಆರ್ ಬಿ ಐ ಪಾಲಿಸಿ ಸ್ಟ್ಯಾಂಡ್ಸ್ ಅನ್ಚೇಂಜ್ ಟು ನ್ಯೂಟ್ರಲ್ ಅಂತ ಹೇಳಿದ್ದಾರೆ. ಫಸ್ಟ್ ಅನೌನ್ಸ್ ಮಾಡಿದ್ದಾರೆ. ಪಾಲಿಸಿ ಸ್ಟ್ಯಾಂಡ್ಸ್ ಅನ್ಚೇಂಜ್ ಟು ನ್ಯೂಟ್ರಲ್ ಅಂತ ಅರ್ಥ ಏನದು? ನನಗೆ ಹಣದುಬ್ಬರ ತುಂಬಾ ಅಲಾರ್ಮಿಂಗ್ ಜಾಸ್ತಿ ಆಗಿದೆ ಅಂತ ನಂಗೆ ಭಯ ಇನ್ನು ಸದ್ಯಕ್ಕಿಲ್ಲ. ಹಣದುಬ್ಬರ ಜಾಸ್ತಿ ಆಯ್ತು. ಆಕ್ಚುಲಿ ಅಕ್ಟೋಬರ್ ಅಲ್ಲಿ ನೋಡಿದ್ರೆ 6.2% ಇವರೊಂದು ಲಿಮಿಟ್ ಇಟ್ಕೊಂಡಿದ್ದಾರೆ. ಆರ್ ಬಿ ಐ ಅವರೊಂದು ಅವ್ರದ್ದು ಅಂತ ಒಂದು ಲಿಮಿಟ್ ಇಟ್ಕೊಂಡಿರ್ತಾರೆ, ಒಂದು ಕಟ್ ಆಫ್ ಲಿಮಿಟ್ ಅಂತ ಹೇಳಿರ್ತಾರೆ. ಅದು 6% ಇಟ್ಕೊಂಡಿದ್ರು ಅವರು. ಬಟ್ ಈ ಸರಿ ಅಕ್ಟೋಬರ್ ಅಲ್ಲಿ 6.2% ಆಗೋಯ್ತು. ಹಣದುಬ್ಬರ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ 2 ನಿಮಿಷದಲ್ಲಿ. ಹಣದುಬ್ಬರ ಅನ್ನೋದನ್ನ ಒಂದು ಬ್ಯಾಸ್ಕೆಟ್ ಅಂತ ಹೇಳ್ತಾರೆ. ಒಂದು ಬ್ಯಾಸ್ಕೆಟ್ ಅಂದ್ರೆ ಏನದು? ಗ್ರೂಪ್ ಆಫ್ ಒಂದು ಐಟಮ್ಸ್. ಅಂದ್ರೆ ಜನಗಳು, ನಾವು ನೀವು ಜನಸಾಮಾನ್ಯರು ಒಂದು 50 ಐಟಮ್ಗಳನ್ನ ಯೂಸ್ ಮಾಡ್ತಿರ್ತೀವಿ. ಏನು? ಅಡುಗೆ ಎಣ್ಣೆ, ಮತ್ತೆ ಪೆಟ್ರೋಲು, ಟೊಮ್ಯಾಟೊ ಬೆಲೆ, ಈರುಳ್ಳಿ ಬೆಲೆ, ಆಲೂಗಡ್ಡೆ ಬೆಲೆ, ಅಕ್ಕಿ ಬೆಲೆ, ಗೋಧಿ ಬೆಲೆ, ಇದೊಂದು 50 ಐಟಮ್ಗಳು. ಇನ್ನು ಸೋಪು ಶಾಂಪು ಏನಾಗಿರ್ಬೋದು, ಗೂಗಲ್ ಮಾಡಿ ನಿಮ್ಗೆ 50 ಐಟಮ್ಗಳೇನು ಅಂತ. ಸೊ ಇದರ 50 ಐಟಮ್ಗಳನ್ನ ಸರಾಸರಿ ಬೆಲೆನ ಮೆಷರ್ ಮಾಡ್ತಾರೆ.
ಈ 50 ಬೆಲೆಗಳು ಸರಾಸರಿ ಜಾಸ್ತಿ ಆದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ? 6% ಜಾಸ್ತಿ ಆಯ್ತಾ ತಿಂಗಳಿಗೆ, ಅಥವಾ 6%, 2% ಜಾಸ್ತಿ ಆಯ್ತಾ? ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಅವರು ಇದು ಸರಾಸರಿ ಜನಗಳು ಯೂಸ್ ಮಾಡುತ್ತದೆ. ಈಗ ಲಕ್ಸುರಿ ಕಾರ್ ಇದ್ರೆ, ಬೆನ್ಸ್ ಕಾರ್ ಬೆಲೆ ಜಾಸ್ತಿ ಆದ್ರೆ ಅದೆಲ್ಲ ಈ 50ರಲ್ಲಿ ಇರಲ್ಲ. ಸೊ 50 ಸರಾಸರಿ ಜನಗಳು ಯೂಸ್ ಮಾಡುವಂತ 50 ಪ್ರಾಡಕ್ಟ್ಗಳನ್ನ ಅವರು ಬೆಲೆಗಳನ್ನ ಅವರು ಒಂದು ಆವರೇಜ್ ತಗೊಂಡು ಕಮ್ಮಿ ಆಗಿದೆ ಜಾಸ್ತಿ ಆಗಿದೆ ಅಂತ ನೋಡ್ಕೊಂಡು ಹಣದುಬ್ಬರ ಜಾಸ್ತಿ ಆಗಿದೆಯಲ್ಲ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ? ಸೊ ಎಲ್ಲಾ ಪಾಯಿಂಟ್ಗಳನ್ನು ಇದರಲ್ಲಿ ಕೌಂಟ್ ಮಾಡಲ್ಲ. ಸೊ ಅಕ್ಟೋಬರ್ ಅಲ್ಲಿ 6.2% ಹಣದುಬ್ಬರ ಜಾಸ್ತಿ ಆಯ್ತು ಅಂತ ಅನ್ಕೊಂಡಿದ್ದಾರೆ. ಆದ್ರೂ ಮತ್ತೆ ಅಷ್ಟು ಮಾತ್ರ ಅಲ್ಲ, ಹಣದುಬ್ಬರ ಜಾಸ್ತಿ ಆಯ್ತು, ಜೊತೆ ಗ್ರೋತ್ ಕೂಡ 5.4%ಗೆ ಕುಂಠಿತಗೊಂಡಿದೆ ಅಂತ ನೋಡಿದ್ರು ಅವರು. ಇದು ಎರಡು ಒಂದು ದೊಡ್ಡ ಮೇಜರ್ ಒಂದು ನಮ್ಮ ಒಂದು ದೇಶಕ್ಕೆ ಇದು ನೋಡಿ. ಹಾಗೆ ಹೇಳಿದ್ರಲ್ಲ, ಹಣದುಬ್ಬರ ಜಾಸ್ತಿ ಆಯ್ತು, ಗ್ರೋತ್ ನಿಮ್ಗೆ ಇಲ್ಲಿ ಕಮ್ಮಿ ಆಯ್ತು. ಸೊ ಹಾಗಾಗಿ ಇಷ್ಟೆಲ್ಲ ಇದ್ರೂ ನಾ ಇನ್ನೂ ವೇಟ್ ಅಂಡ್ ವಾಚ್ ಮಾಡ್ತೀನಿ. ನೆಕ್ಸ್ಟ್ ಮೀಟಿಂಗ್ ಬಂದು ಫೆಬ್ರವರಿ 5ನೇ ತಾರೀಕು ಅನ್ಸುತ್ತೆ ಅವ್ರದ್ದು, 2 ತಿಂಗಳು ಬಿಟ್ಟು. ಸೊ ಫೆಬ್ರವರಿ 5ನೇ ತಾರೀಕು ಬಂದು ಅವಾಗ ನಾನು ವಾಚ್ ಮಾಡ್ತೀನಿ. ಅಲ್ಲಿ ತನಕ ನಾನು ನ್ಯೂಟ್ರಲ್ ಆಗಿರ್ತೀನಿ, ಇನ್ನು ನಾನು ಡಿಸಿಷನ್ ತಗೊಳ್ಳಲ್ಲ. ಪಾಲಿಸಿ ಸ್ಟ್ಯಾಂಡ್ಸ್ ಏನು ಡಿಸೈಡ್ ಮಾಡ್ಕೊಳ್ಳೋದು, GDP ಹತೋಟಿ ತಪ್ಪೋಯ್ತಾ, ಗ್ರೋತ್ ಹತೋಟಿ ತಪ್ಪೋಯ್ತಾ, ಅಥವಾ ಇನ್ಫ್ಲೇಷನ್ ಹತೋಟಿ ತಪ್ಪೋಯ್ತಾ ಅಂತ ಕ್ಯಾಲ್ಕುಲೇಷನ್ ಮಾಡೋದೇ ಒಂದು ಪಾಲಿಸಿ ಸ್ಟ್ಯಾಂಡ್ಸ್ ಅಂತ ಹೇಳ್ತಾರೆ. ಅದು ಅನ್ಚೇಂಜ್, ಏನೂ ಆಗಿಲ್ಲ, ನ್ಯೂಟ್ರಲ್, ನೋಡೋಣ, ವೇಟ್ ಅಂಡ್ ವಾಚ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ರೆಪೋ ರೇಟ್ ಅಂತ ಹೇಳ್ತಾರೆ. ಏನ್ ರೆಪೋ ರೇಟ್ ಅಂದ್ರೆ ಏನು? ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ಹೆಂಗೆ ಎಫೆಕ್ಟ್ ಆಗುತ್ತೆ? ರೆಪೋ ರೇಟ್ ಅಂದ್ರೆ ರೆಪೋ ರೇಟ್ ಅನ್ಚೇಂಜ್ಡ್ ಅಟ್ 6.5%. ಈ ಸರಿ 6.5% ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ರೆಪೋ ರೇಟ್ ಅಂದ್ರೆ ಏನಂದ್ರೆ, ರೆಪೋ ರೇಟ್ ಅಂದ್ರೆ RBI ಅವರು ಏನಿದೆ, RBI ಅವರು ನಮ್ಮ ಬ್ಯಾಂಕ್ಗಳು, ಈ ಕಮರ್ಷಿಯಲ್ ಬ್ಯಾಂಕ್ಗಳೇನಿದೆ ಅವ್ರಿಗೆ ಸಾಲ ಕೊಡ್ತಾರೆ. ಆಯ್ತಾ? ಸಾಲ ಕೊಡ್ತಾರೆ. ಸಾಲ ಕೊಟ್ಟಾಗ ಏನ್ ಕೊಡ್ತಾರೆ? ಸುಮ್ಮನೆ ಡೈರೆಕ್ಟ್ ಆಗಿ ಕೊಟ್ಬಿಡಲ್ಲ ಸಾಲ. ಇವರು ಬ್ಯಾಂಕ್ ಅವ್ರ ಹತ್ರ ಅಡ ಇಡ್ಬೇಕೇನಾದ್ರೂ. ಸೊ ಇವ್ರುಗಳು ಯೂಶುವಲಿ ಗವರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನ ಅಡ ಇಡ್ತಾರೆ. ಆಯ್ತಾ? ಗವರ್ಮೆಂಟ್ ಸೆಕ್ಯೂರಿಟೀಸ್. ನೀವು ನಾವೊಂದು ಬ್ಯಾಂಕಲ್ಲಿ ಏನು FD ಇಡ್ತೀವಿ, ಇದೆಲ್ಲ ಇಡ್ತೀವಿ, ಅದರಲ್ಲಿ ಅದನ್ನೇ ಒಂದು ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಗಿ ಮಾರ್ಪಟ್ಟು ಅಥವಾ ಏನೋ ಒಂದು ಮಾಡ್ಕೊಂಡವರು ಇದನ್ನ ಅಡ ಇಟ್ಟಾಗ ಅವರು RBI ಅವರು ಸಾಲ ಕೊಡ್ತಾರೆ ಈ ಬ್ಯಾಂಕ್ಗಳಿಗೆ. ಆ ಸಾಲದ ರೇಟು 6.5% ಅಲ್ಲಿ ಕೊಡ್ತಾರೆ. ಈಗ ಸದ್ಯಕ್ಕೆ ರೆಪೋ ರೇಟ್ 6.5% ಇದೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಈಗ ಈ 6.5% ಬ್ಯಾಂಕ್ ಕೊಟ್ಕೊಂಡು ನಿಮ್ಗೆ ಏನ್ ಲೋನ್ ಕೊಡ್ತಾರೆ ಅದನ್ನ 8%, 11%, ಕ್ರೆಡಿಟ್ ಕಾರ್ಡ್ ಅವರಾದ್ರೆ ಒಂದು 30%, ಈ ತರ ಎಲ್ಲ ಏನಿದೆ ಇದೆಲ್ಲಾನು ಈ 6.5% ಬರುವಂತ ದುಡ್ಡಲ್ಲೇನೆ ಇವ್ರುಗಳು ಒನ್ ಆಫ್ ದ ಸೋರ್ಸ್ ದುಡ್ಡಲ್ಲಿ ಇವರು RBI ಇಂದ ಸಾಲ. ಇದಕ್ಕೆ ರೆಪೋ ರೇಟ್ ಅಂತ ಹೇಳ್ತಾರೆ. ಇದು ನಮ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ನೋಡಿ. ರೆಪೋ ರೇಟ್ ಅಂದ್ರೆ ನೀವು ಸಾಲ ತಗೋತಾ ಇರ್ತೀವಿ, ಲೋನ್ ತಗೋತಾ ಇರ್ತೀವಲ್ವಾ. ಸೊ ಅಕಸ್ಮಾತ್ ಏನಾದ್ರೂ ಈ ಲೋನ್, ಈಗ ಮನೆ ಕಟ್ಬೇಕು ನಾವೊಂದು, ಅಥವಾ ಒಂದು ಮನೆ ಕಟ್ಟಬೇಕು ಕಟ್ಟಬೇಕು ಅಂದ್ರೆ ಅಕಸ್ಮಾತ್ ಏನಾದ್ರು ಬಡ್ಡಿ ದರ ಕಮ್ಮಿ ಇತ್ತು ಅಂದ್ರೆ ರೆಪೋ ರೇಟ್ ಬಡ್ಡಿ ದರ ಯಾವಾಗ ಕಮ್ಮಿ ಇರುತ್ತೆ ಬ್ಯಾಂಕಿಂದ, ಬ್ಯಾಂಕ್ ಅವ್ರಿಗೆ ಅಕಸ್ಮಾತ್ ರೆಪೋ ರೇಟ್ 4.5% ಇತ್ತು ಅನ್ಕೊಳ್ಳೋಣ. ಅವಾಗ ನಮಗೆ ಅವ್ರು ಸಾಲ ಏನ್ ಮಾಡ್ತಾರೆ, ಪ್ರಾಬ್ಲಿ 8% ಕೊಡ್ತಾರೆ ಅವರು. ಅದೇ RBI ಅವ್ರಿಗೆ ಕೊಡೋದೇ 6.5% ಆಗ್ಬಿಟ್ರೆ, RBI ಅವ್ರಿಗೆ ಸಿಗ್ತಾ ಇರೋದು, ಇವ್ರು 8% ಹಾಕಲ್ಲ, ಏನ್ ಮಾಡ್ತಾರಾಗ 10% ನಮಗೆ ಸಾಲ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಸೊ 10% ನಮಗೆ ಬಡ್ಡಿ ದರ ಜಾಸ್ತಿ ಆಗೋಯ್ತು. ಸೊ ನಾನು ಮನೆ ಕಟ್ಟಬೇಕು ಅಂದಾಗ ನಾನು ಲೋನ್ ತಗೊಳ್ಬೇಕಾದ್ರೆ ಸ್ವಲ್ಪ ಹಿಂಜರಿತೆ. 8% ಇದ್ರೆ ಪ್ರಾಬ್ಲಿ ನಾನು ಜಾಸ್ತಿ ಲೋನ್ ತಗೋತೀನಿ, 10% ಆದ್ರೆ ನಾನು EMI ಜಾಸ್ತಿ ಆಗುತ್ತೆ ಅಂತ ನಾನು ಕಮ್ಮಿ ಲೋನ್ ತಗೋತೀನಿ. ಸೊ ನನಗೆ ಈ RBI ರೆಪೋ ರೇಟ್ ಅನ್ನು ಜಾಸ್ತಿ ಆದರೆ ನನಗೆ ಗ್ರೋತ್ ಕುಂಠಿತವಾಗುತ್ತದೆ. ಅಲ್ಲ, ಅರ್ಥ ಮಾಡ್ಕೊಳ್ಳಿ. ರೆಪೋ ರೇಟ್ ಜಾಸ್ತಿ ಆದಾಗ ನನಗೆ ಗ್ರೋತ್ ಕುಂಠಿತವಾಗುತ್ತದೆ. ಆದರೆ ಇನ್ಫ್ಲೇಷನ್ ಹತೋಟಿಗೆ ಬರುತ್ತೆ. ಜಾಸ್ತಿ ಜನ ಖರ್ಚು ಮಾಡಲ್ಲ, ಅವಾಗ ಏನು ಡಿಮಾಂಡ್ ಅಷ್ಟು ಜಾಸ್ತಿ ಇರಲ್ಲ, ಅವಾಗ ಬೆಲೆಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ರೆಪೋ ರೇಟು ಜಾಸ್ತಿ ಆದ ಹಾಗೆ ಗ್ರೋತ್ ಕಮ್ಮಿ ಆಗುತ್ತೆ, ನಿಮಗೆ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ, ಹತೋಟಿಗೆ ಬರುತ್ತೆ. ಅಷ್ಟೇ, ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ, ಸೊ ಗ್ರೋತ್ ಕಮ್ಮಿ ಆಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಮಾರ್ಕೆಟ್ ಅಲ್ಲಿ ನಮ್ಗೆ ಏನರ್ಥ ಇದು, ಮಾರ್ಕೆಟ್ ಅಲ್ಲಿ ಗ್ರೋತ್ ಕಮ್ಮಿ ಆಯ್ತು ಅಂತ ಅರ್ಥ ಏನದು, ನಿಮ್ಮ ಏಷ್ಯನ್ ಪೇಂಟ್ಸ್ಗಳು ಅಷ್ಟು ಜಾಸ್ತಿ ಲಾಭ ಮಾಡಲ್ಲ, ನಿಮ್ಮ ಬೇರೆ ರಿಲಯನ್ಸ್ಗಳು ಅಷ್ಟು ಜಾಸ್ತಿ ಲಾಭ ಮಾಡಲ್ಲ, ಬಾಟಾ ಸೇಲ್ಸ್ ಆಗಲ್ಲ. ಸೊ ಗ್ರೋತ್ ಕಮ್ಮಿ ಅಂದ್ರೆ ಕಂಪನಿಗಳ ಅರ್ನಿಂಗ್ ಕೂಡ ಕಮ್ಮಿ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ಗೆ ಇದು ಒಳ್ಳೇದಲ್ಲ. ಸೊ ಬೇಸಿಕಲಿ ನನಗೆ ರೆಪೋ ರೇಟ್ ಜಾಸ್ತಿ ಮಾಡಿದಾಗ ಗ್ರೋತ್ ಯಾವಾಗ ಕಮ್ಮಿ ಆಗುತ್ತೆ, ಇನ್ಫ್ಲೇಷನ್ ಕೂಡ ಕಮ್ಮಿ ಆಗುತ್ತೆ, ಅಫ್ಕೋರ್ಸ್ ಕಮ್ಮಿ ಆಗುತ್ತೆ. ಬಟ್ ಅವಾಗ ನನಗೆ ಮಾರ್ಕೆಟ್ ಅಲ್ಲಿ ದುಡ್ಡಿನ ಕ್ಯಾಪಿಟಲ್ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ನಮಗೆ ಇದು ಒಂದು ಪ್ರಾಬ್ಲಮ್ ಆಗಬಹುದು. ಸೊ ಇದನ್ನ ವಾಚ್ ಮಾಡ್ಬೇಕಾಗತ್ತೆ ನಮಗೆ, ರೆಪೋ ರೇಟ್ ಚೇಂಜ್ ಮಾಡಿದ್ರಾ ಇಲ್ವಾ ಅಂತ ನಾವು ಮಾಡ್ತೇವೆ. ಅಷ್ಟು ಮಾತ್ರ ಅಲ್ಲ, ನೋಡಿ ಅರ್ಥ ಮಾಡ್ಕೊಳ್ಳಿ. ರೆಪೋ ರೇಟ್ ಇಂದ ನೀವು FD ದುಡ್ಡು ಇಡ್ತೀರ ಅಂತ ಅನ್ಕೊಳ್ಳೋಣ. ನಿಮ್ಮ ಹತ್ರ ಒಂದಷ್ಟು 1 ಲಕ್ಷ ರೂಪಾಯಿ ದುಡ್ಡಿದೆ, 1 ಲ್ಯಾಕ್ ದುಡ್ಡಿದೆ ಅಂತ ಅನ್ಕೊಳ್ಳೋಣ. FD ಅಲ್ಲಿ ನಿಮಗೆ ಪ್ರಾಬ್ಲಿ ಒಂದು 8% ಅಥವಾ 8% ಕೊಡ್ತಾರಲ್ವಾ, 6% ನಿಮಗೆ ಬಡ್ಡಿ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. 1 ಲ್ಯಾಕ್ ಇರುತ್ತೆ. ಸೊ ರೆಪೋ ರೇಟ್ ನ ಇವರು ಕಮ್ಮಿ ಮಾಡಿದಾಗ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, FD ದುಡ್ಡು ಕಮ್ಮಿ ಮಾಡ್ತಾರೆ, FD 5% ಮಾಡ್ಬಿಡ್ತಾರೆ. ರೆಪೋ ರೇಟ್ ಯಾವಾಗ ಕಮ್ಮಿ ಆಗುತ್ತೆ, ಬ್ಯಾಂಕ್ ಅಲ್ಲಿ ಕೊಡುವಂತಹ ಇದು ಕಮ್ಮಿ ಆಗುತ್ತೆ. ಸೊ ಇದೇನ್ ಮಾಡ್ತಾರೆ ಇವರು,
ಅಯ್ಯೋ ನನಗೆ ಎಫ್ ಡಿ ಅಲ್ಲಿ ಕಮ್ಮಿ ದುಡ್ಡು ಸಿಗ್ತದೆ ಅಂದ್ಬಿಟ್ಟು ಇವರು ಸ್ಟಾಕ್ ಮಾರ್ಕೆಟ್ಗೆ ಬೇಕಾದ್ರೆ ಇವ್ರು ಇನ್ವೆಸ್ಟ್ ಮಾಡೋಕ್ಕೆ ಬರ್ಬೋದು. ಸೊ ಅರ್ಥ ಮಾಡ್ಕೊಳ್ಳಿ, ರೆಪೋ ರೇಟ್ನ ಕಮ್ಮಿ ಮಾಡಿದರೆ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಮೇಲೆ ಹೋಗುವ ಅಥವಾ ಗ್ರೋತ್ಗಳು ಕಂಪನಿಗಳ ಗ್ರೋತ್ ಜಾಸ್ತಿ ಆಗುತ್ತೆ, ಪ್ಲಸ್ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ ನಾವು ಅನ್ಕೋಬಹುದು. ರೆಪೋ ರೇಟ್ನ ಯಾವಾಗ ಜಾಸ್ತಿ ಮಾಡ್ತಾರೆ ಆವಾಗ ಗ್ರೋತ್ ಕಮ್ಮಿ ಆಗುತ್ತೆ, ಪ್ಲಸ್ ನಮ್ಮ ಒಂದು ಇನ್ಫ್ಲೇಷನ್ ಹತೋಟಿಗೆ ಬರುತ್ತೆ, ಅಫ್ಕೋರ್ಸ್ ಬರುತ್ತೆ, ಸ್ಟಾಕ್ ಮಾರ್ಕೆಟ್ಗೆ ಬರುವಂತ ದುಡ್ಡು ಕಮ್ಮಿ ಆಗಬಹುದು. ಸೊ ಇದು ನಾವು ವೇಟ್ ಅಂಡ್ ವಾಚ್ ನೋಡ್ಕೋಬೇಕಾಗುತ್ತೆ. ಓಕೆ, ಇದೊಂದು ರೆಪೋ ರೇಟ್ನ ಒಂದು ಸಂಕೇತ. ರೆಪೋ ರೇಟ್ ಅಂತಂದ್ರೆ ನಿಮ್ಗೆ ಹೇಳಾಯ್ತು. ಇನ್ನೊಂದು SDF ಅಂತ ಹೇಳ್ತಾರೆ, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂತ ಹೇಳ್ತಾರೆ. ರೇಟ್ ಅನ್ಚೇಂಜ್ ಅಟ್ 6.25% ಅಂತ ಹೇಳ್ತಾರೆ. ಸೊ SDF ಅಂದ್ರೆ ಏನು, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂದ್ರೆ ಏನು ನೋಡಿ. ರೆಪೋ ರೇಟ್ ಅಂದ್ರೆ ನಾವು ಮಾಡ್ತಾ ಇದೀವಿ ಇಲ್ಲಿ ನಮಗೆ. ಓಕೆ, ಇದಕ್ಕೂ ಮುಂಚೆ ರಿವರ್ಸ್ ರೆಪೋ ರೇಟ್ ಅಂತ ಓದ್ಕೊಂಡ್ಬೋಣ. ರಿವರ್ಸ್ ರೆಪೋ ರೇಟ್ ಅಂತ ಅಂದ್ರೆ ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು? ರಿವರ್ಸ್ ರೆಪೋ ರೇಟ್ ಅಂದ್ರೆ RBI ಅವರು ವಾಪಸ್ ತಮ್ಮ ಒಂದು ಇದರಲ್ಲಿ ಏನ್ ಮಾಡಿದ್ರು, ಗೌರ್ಮೆಂಟ್ ಬಾಂಡ್ಗಳನ್ನ ಬ್ಯಾಂಕ್ ಅವರು ಅಡ ಇಟ್ಟು RBI ಹತ್ರ ಸಾಲ ತಗೋತಿದ್ದಾರೆ ಅಲ್ವಾ. ಗೌರ್ಮೆಂಟ್ ಬಾಂಡ್ಗಳನ್ನ RBI ಹತ್ರ ಅಡ ಇಟ್ಬಿಟ್ಟು ಸಾಲ ತಗೋತಿದ್ದಾರೆ ರೆಪೋ ರೇಟ್ ಅಲ್ಲಿ. ರಿವರ್ಸ್ ರೆಪೋ ರೇಟ್ ಅಂತ ನೀವು ಓದಿರ್ತಾರೆ, ಇದ್ರಲ್ಲಿ ಬರ್ದಿಲ್ಲ ನಾನು. ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನರ್ಥ, ಅದು RBI ಅವರು ಗೌರ್ಮೆಂಟ್ ಬಾಂಡ್ಗಳನ್ನ ವಾಪಸ್ ಇವ್ರು ಕೊಡ್ತಾ ಇರ್ತಾರೆ ಆಯ್ತಾ. ಸೊ ವಾಪಸ್ ಕೊಡ್ಬೇಕಾದ್ರೆ ಯಾವ ರೇಟಲ್ಲಿ ಕೊಡ್ತಿದ್ದಾರೆ, ಗೌರ್ಮೆಂಟ್ ಬಾಂಡ್ಗಳನ್ನ ಇವ್ರಿಗೆ ಮಾಡ್ತಾರೆ ಬ್ಯಾಂಕ್ ಅವ್ರಿಗೆ. ಸೊ ಇವ್ರು ಏನ್ ಮಾಡ್ತಾರೆ, ಬ್ಯಾಂಕ್ ಅವರು ಎಕ್ಸ್ಟ್ರಾ ದುಡ್ಡಿದ್ರೆ ಅದನ್ನ ಇವರು ಇದು ಮಾಡ್ತಿರ್ತಾರೆ. ಸೊ ಅದನ್ನ ರಿವರ್ಸ್ ರೆಪೋ ರೇಟ್ ಅಂತ ಹೇಳ್ತಾರೆ. ಈಗ SDF ಅಂದ್ರೇನು, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ. ಈಗ ಬ್ಯಾಂಕ್ ಅವ್ರ ಹತ್ರ, ನಾವು ಬ್ಯಾಂಕ್ ಅಂದ್ರೆ RBI ಅಲ್ಲ, ನಮ್ಮ ನಾರ್ಮಲ್ ಕಮರ್ಷಿಯಲ್ ಬ್ಯಾಂಕ್ಗಳ ಹತ್ರ ಎಕ್ಸ್ಟ್ರಾ ದುಡ್ಡು ಇರುತ್ತೆ, ಸ್ವಲ್ಪ ಎಕ್ಸ್ಟ್ರಾ ದುಡ್ಡು. ಎಕ್ಸ್ಟ್ರಾ ದುಡ್ಡು ಅಂದ್ರೆ ಏನು, ಇವ್ರು ಫಾರ್ ಎಕ್ಸಾಂಪಲ್ ನೀವು FDಗಳನ್ನ ಜಾಸ್ತಿ ಹಾಕ್ಬಿಟ್ಟಿವಿ ಬ್ಯಾಂಕಲ್ಲಿ, ಅವರು ಹಾಕಿರ್ತಾರೆ, ಬಟ್ ಅದನ್ನ ನಾವು ಲೋನ್ಗಳನ್ನ ಅಷ್ಟು ಲೋನ್ಗಳು ಕೊಡಕ್ ಆಗ್ತಿರ್ಲಿಲ್ಲ, ಇನ್ನು ಅಷ್ಟೊಂದು ಸೇಲ್ಸ್ ಆಗಿರಲ್ಲ RBI ಬ್ಯಾಂಕ್ ಅವ್ರಿಗೆ. ನೀವು ಎಫ್ ಡಿ ಇಟ್ಬಿಟ್ವಿ ಬ್ಯಾಂಕಲ್ಲಿ, ಇವ್ರು FD ಅವರು ನನಗೆ ಇದು ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಇವರು ಲೋನ್ ಕೊಡಬೇಕು, FD ನ ಬೇರೆಯವ್ರು ದುಡ್ಡು ಕೊಡಬೇಕು, ಬಟ್ ಯಾರು ಜನಗಳು ಬರ್ತಾ ಇಲ್ಲ, ಲೋನ್ ತಗೋತಾ ಇಲ್ಲ ಅಂದಾಗ ಅದ್ರ ಅರ್ಥ ಏನದು, ಇವ್ರ ಹತ್ರ ಎಕ್ಸ್ಟ್ರಾ ದುಡ್ಡು ಬಂತು ಅಂತ ಅರ್ಥ. ಎಕ್ಸ್ಟ್ರಾ ದುಡ್ಡು ಬಂತು ಅಂದ್ರೆ ಏನ್ ಮಾಡ್ಬೇಕು, ಅವರು ಸುಮ್ಮನೆ ಇಟ್ಕೊಂಡು ಕೂತಿರ್ಬೇಕಾಗಿತ್ತು. ಸೊ SDF ಅಂತ ಒಂದು ಫೆಸಿಲಿಟಿನ RBI ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಅರ್ಥ ಏನಂದ್ರೆ, ಈ ಎಕ್ಸ್ಟ್ರಾ ದುಡ್ಡನ್ನ ಬ್ಯಾಂಕ್ ಅವರು RBI ಅಲ್ಲಿ ಡೆಪಾಸಿಟ್ ಮಾಡಬಹುದು. ನಾವು FD ಇಟ್ಟಂಗೆ RBI ಅವ್ರ ಡೆಪಾಸಿಟ್ ಮಾಡಬಹುದು. ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಿದ್ದಾರೆ ಬ್ಯಾಂಕ್ ಅವರು ಅಂತ ನಾವು RBI ಅವರು ಅಂತ ಇಲ್ಲಿ ನೋಡಬಹುದು. 6.25% ಅದು ಅನ್ಚೇಂಜ್ಡ್ ಇದೆ. ಸೊ ಇದನ್ನ ಯಾಕೆ ಮಾಡ್ತಾರೆ ಅಂತಾನು ಹೇಳ್ತೀನಿ, ಯಾವ ಕಾರಣಕ್ಕೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಇದರಿಂದ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ತರ ನಾವು ನೋಡ್ಬೇಕು ಅಂತ ಹೇಳ್ತೀನಿ. ಸೊ SDF ಅಂದ್ರೆ ಎಕ್ಸ್ಟ್ರಾ ದುಡ್ಡನ್ನ ಬ್ಯಾಂಕ್ ಅವರು RBI ಅವ್ರ ಹತ್ರ ಡೆಪಾಸಿಟ್ ಮಾಡ್ತಾರೆ. ಇದು ಓವರ್ ನೈಟ್ ಮಾಡಬಹುದು, ಇವತ್ತು ಮಾಡಿ ನಾಳೆ ವಾಪಸ್ ತಗೋಬೇಕಿರ, ಆ ತರನು ಮಾಡಬಹುದು ಬೇಕಿರ ಆಯ್ತಾ. ಸೊ 6.25% ಇಂಟ್ರೆಸ್ಟ್ ಕೊಡ್ತಿದ್ದಾರೆ, ಅನ್ಚೇಂಜ್ ಅಂತ ಹೇಳ್ತಿದ್ದಾರೆ. ಸೊ RBI ಅವರು ಈ ತರ ಯಾಕೆ ಮಾಡ್ತಾರೆ, ಯಾಕೆ ಬೇಕು ಅವರೇ ಪ್ರಿಂಟ್ ಮಾಡ್ಕೋಬೋದಲ್ಲ ಸರ್, RBI ಯಾಕೆ ತಗೋತಾರೆ ಅಂದ್ರೆ, ನಮ್ಮ ಒಂದು ದೇಶದಲ್ಲಿ ತುಂಬಾ ಜಾಸ್ತಿ ದುಡ್ಡಿದ್ರೆ, ಸಿಕ್ಕಾಪಟ್ಟೆ ದುಡ್ಡಿದ್ರೆ, ಈ ದುಡ್ಡಿನ ಒಂದು ಏನ್ ಫ್ಲೋ ಇದೆ ಅದನ್ನ ಕಮ್ಮಿ ಮಾಡಕ್ಕೆ. ಯಾಕೆ ಕಮ್ಮಿ ಮಾಡಬೇಕು, ಇನ್ಫ್ಲೇಷನ್ ಹತೋಟಿಗೆ ತಗೊಳಕ್ಕೆ. ಇನ್ಫ್ಲೇಷನ್ ಹತೋಟಿಗೆ ತಗೊಳಕ್ಕೆ ಅಂದ್ರೆ ಇನ್ಫ್ಲೇಷನ್ ಕಮ್ಮಿ ಮಾಡಕ್ಕೆ, ಹಣದುಬ್ಬರ ಕಮ್ಮಿ ಮಾಡಕ್ಕೆ ಈ ಎಕ್ಸ್ಟ್ರಾ ದುಡ್ಡೇನು ಮಾರ್ಕೆಟ್ ಅಲ್ಲಿ ಓಡ್ತಾ ಇದೆ ಇದನ್ನ ವಾಪಸ್ಸು ತಗೊಳಕ್ಕೋಸ್ಕರ RBI ಅವರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಒಂದು SDF ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಬ್ಯಾಂಕ್ ಅವರು ತಮ್ಮ ಎಕ್ಸ್ಟ್ರಾ ದುಡ್ಡನ್ನ ಏನ್ ಮಾಡ್ತಾರೆ, ತಗೊಂಡೋಗಿ RBI ಅಲ್ಲಿ ಡೆಪಾಸಿಟ್ ಮಾಡಿರ್ತಾರೆ. ಓಕೆನಾ, ಇದು ಒಂದು ವೆರಿ ಇಂಪಾರ್ಟೆಂಟ್ ವಿಷಯ. ಯಾವಾಗ 6.25% ಜಾಸ್ತಿ ಮಾಡಿದ್ರು ಅಂತ ಅನ್ಕೊಳ್ಳಿ, ಅದ್ರ ಅರ್ಥ ಏನದು ನೀವೇ ಅರ್ಥ ಮಾಡ್ಕೋಬೇಕು. ಇಲ್ಲಿ 6.25% ಫಾರ್ ಎಕ್ಸಾಂಪಲ್ 7% ಮಾಡ್ಬಿಟ್ಟು ಅಥವಾ 6.5% ಮಾಡೋದು ನನ್ನ ಅರ್ಥ, ಓಹೋ ದೇಶದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡಿದೆ, ಜಾಸ್ತಿ ದುಡ್ಡನ್ನ RBI ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿರಂತೆ. ಯಾವಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾರೆ, ಆ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ವೇಟ್ ಮಾಡಪ್ಪ ನಾನು ವಾಪಸ್ RBI ಜಾಸ್ತಿ ದುಡ್ಡು ಕೊಡ್ತಿದ್ದಾರೆ ಅಂದ್ಬಿಟ್ಟು ವಾಪಸ್ ಇದರಲ್ಲಿ ದುಡ್ಡನ್ನ ಹಾಕಕ್ ಬರ್ತಾರೆ. ಸೊ ಇದು ಅನ್ಚೇಂಜ್ ಅಂದ್ರೆ ಯಾಕೆ, ನ್ಯೂಟ್ರಲ್ ಇದೆ, ಪಾಲಿಸಿ ನ್ಯೂಟ್ರಲ್ ಇದೆ, ಅದಕ್ಕೋಸ್ಕರ ಇದನ್ನು ಕೂಡ ಅನ್ಚೇಂಜ್ ಆಗಿ ಇಟ್ಟಿದ್ದಾರೆ. ಸೊ ಇದನ್ನ ನೀವು ಈ ತರ ಒಂದು ಅರ್ಥ ಮಾಡ್ಕೋಬಹುದು. 6.25% ಇದೆ. ಸೊ ಇದು ಒಂದು ಬ್ಯಾಂಕ್ ಅವರು, ಕಮರ್ಷಿಯಲ್ ಬ್ಯಾಂಕ್ ಅವರು RBI ಹತ್ರ ಡೆಪಾಸಿಟ್ ಮಾಡಕ್ಕೆ SDF ಅಂತ ಹೇಳ್ತಾರೆ. ಇದು ಒಂದು ಇನ್ಫ್ಲೇಷನ್ ಹತೋಟಿ ಮಾಡೋಕ್ಕೋಸ್ಕರ RBI ಮಾಡ್ತಿರುವಂತಹ ಒಂದು ಕೆಲಸ. ಇದು ಜಾಸ್ತಿ ಕಮ್ಮಿ ಆದ್ರೆ ನಿಮ್ಮೊಂದು ಅರ್ಲಿ ಇಂಡಿಕೇಶನ್ ಬರುತ್ತೆ, ಓಕೆ ದೇಶದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಗ್ರೋತ್ ಕಮ್ಮಿ ಆಗಿದೆ, ಏನ್ ಕತೆ ಅಂತ ನಿಮಗೆ ಇದರಲ್ಲಿ ಒಂದು ಇಂಡಿಕೇಶನ್ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ MSF ಅಂದ್ರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಹೇಳ್ತಾರೆ. ಸೊ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂದ್ರೆ ಏನಂದ್ರೆ, ಬ್ಯಾಂಕ್ ಅವರು ಓವರ್ ನೈಟ್ ಅಲ್ಲಿ ದುಡ್ಡು ತಗೋಬಹುದು, ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು, ವಿತೌಟ್ ಸೆಕ್ಯೂರಿಟೀಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಕೊಡದೇನೆ ಸಡನ್ ಆಗಿ ಬ್ಯಾಂಕ್ ಅವ್ರಿಗೆ ಸಡನ್ ಆಗಿ ಎಲ್ಲೋ ಲೋನ್ ಕೊಡಬೇಕು, ತುಂಬಾ ಜಾಸ್ತಿ ಸಡನ್ ಆಗಿ ದುಡ್ಡು ಬೇಕು ಅಂದಾಗ ಓವರ್ ನೈಟ್ ಅಲ್ಲಿ ನೀವು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿಯಲ್ಲಿ ನೀವು RBI ಹತ್ರ ಸಾಲ ತಗೋಬಹುದು. ನೋಡಿ ರೆಪೋ ರೇಟ್ಗೂ ಇದಕ್ಕೂ ನೋಡಿ ಡಿಫ್ರೆನ್ಸ್ ನೋಡಿ, ಇಲ್ಲಿ ರೆಪೋ ಬರೀ 6.5% ಇದ್ರೆ ಇದು 6.75%. ಯಾಕಂದ್ರೆ ಇಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರ್ತಾ ಇಲ್ಲ, ಪ್ಲಸ್ ಓವರ್ ನೈಟ್ ಕೇಳ್ತಿದ್ದಾರೆ. ಅದಕ್ಕೆ RBI ಅವರು ಸ್ವಲ್ಪ ಜಾಸ್ತಿ ದುಡ್ಡನ್ನ ಇವ್ರ ಹತ್ರ ಇಸ್ಕೋತಾರೆ.
ಯೂಶುವಲಿ ಇದೆಲ್ಲನೂ ತುಂಬಾ ಜಾಸ್ತಿ ಒಳ್ಳೆ ರನ್ನಿಂಗ್ ಬ್ಯಾಂಕ್ಗಳು ತರ ಇದ್ದಾಗ ಆ ಥರ ಜಾಗಗಳಲ್ಲಿ ಈ ಥರ ಒಂದು ಫೆಸಿಲಿಟಿಗಳನ್ನ ಬ್ಯಾಂಕಿಗೆಲ್ಲ ಫೆಸಿಲಿಟಿ ಓವರ್ ನೈಟ್ ಸಿಗ್ತದೆ ಅನ್ನೋಕ್ಕೋಸ್ಕರ ಕ್ರೆಡಿಟ್ ಕಾರ್ಡ್ ಅಲ್ಲಿ ದುಡ್ಡು ಕೊಡಬೇಕು ಇಂಥದ್ದೆಲ್ಲ ಮಾಡ್ಬೇಕಂದಾಗ ಆ ಬ್ಯಾಂಕ್ ಅವರು ಈ ಥರ ಒಂದು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿಗಳನ್ನ ಯೂಸ್ ಮಾಡ್ಕೋತಾರೆ. ಸೊ ಇದು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಇದ್ರಲ್ಲೂ ಅರ್ಥ ಮಾಡ್ಕೊಳ್ಳಿ, ಇದು ಸಡನ್ ಆಗಿ ಜಾಸ್ತಿ ಆಯ್ತು ಅಂದ್ರೆ ಅದ್ರ ಅರ್ಥ ಅನ್ನೋದು ಓವರ್ ನೈಟ್ ಅಲ್ಲಿ ಜಾಸ್ತಿ ದುಡ್ಡು ಕೊಡ್ತಿದ್ದಾರೆ ಅಂದ್ರೆ ಜಾಸ್ತಿ ಬ್ಯಾಂಕ್ಗಳು MSF ಅಲ್ಲಿ ಡಿಮ್ಯಾಂಡ್ ಮಾಡ್ತಾರೆ ಅಂತ ಅರ್ಥ. ಸೊ ಹಾಗಾಗಿ ಇವ್ರು ಜಾಸ್ತಿ ಚಾರ್ಜ್ ಮಾಡ್ತಾರೆ ಅಂದಾಗ ಬ್ಯಾಂಕ್ ಕಡೆಯಿಂದ ತುಂಬಾ ಜಾಸ್ತಿ ಡಿಮಾಂಡ್ ಇದೆ ಅಂತ ಅರ್ಥ. ಸೊ ಅದರತ್ತಾಗ ಗ್ರೋತ್ ಚೆನ್ನಾಗಿದೆ ಅಂತ ನಾವು ಅನ್ಕೋಬಹುದು. ಅಂದ್ರೆ ಗ್ರೋತ್ ಯಾವ ಚೆನ್ನಾಗಿರುತ್ತೆ, ಜನಗಳು ತುಂಬಾ ಸಾಲ ತಗೊಳಕ್ ಬರ್ತಾರೆ, ದೇ ವಾಂಟ್ ಟು ಟೇಕ್ ಲೋನ್, ಏನಾದ್ರು ಮಾಡಿ ತಗೊಳಕೋಸ್ಕರ ಬರ್ತಿದ್ದಾರೆ. ಸೊ ಹಾಗಾಗಿ ಗ್ರೋತ್ ಚೆನ್ನಾಗಿರ್ಬೋದು ಅಂತ ಅನ್ಕೋಬಹುದು, ಅಥವಾ ಎಕಾನಮಿ ತುಂಬಾ ದೊಡ್ಡದಾಗಿ ಹೊಡ್ಸ್ಕೊಂಡಿರ್ಬೋದು ಅಂತ ಅನ್ಕೋಬಹುದು. ಯಾಕಂದ್ರೆ ಎರಡು ಪ್ರಾಬ್ಲಮ್ ಇದೆ. ಜನ ದುಡ್ಡಿಲ್ಲ ಅಂದಾಗ ಬೇಕಾದ್ರೆ ಕೂಡ ಕ್ರೆಡಿಟ್ ಕಾರ್ಡ್ ಅಲ್ಲಿ ಉಜ್ಜಿ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ, ಅವಾಗ ಬ್ಯಾಂಕ್ಗಳಿಗೆ ಜಾಸ್ತಿ ಸಡನ್ ದುಡ್ಡು ಬೇಕಾಗಿರುತ್ತೆ. ಈ ಎರಡು ತರ ಇದನ್ನು ನಾವು ಯೋಚನೆ ಮಾಡ್ಬೋದು. MSF ಅಂದ್ರೆ ಓವರ್ ನೈಟ್ ಅಲ್ಲಿ ವಿತೌಟ್ ಸೆಕ್ಯೂರಿಟಿ ಫಾಸ್ಟ್ ಆಗಿ ದುಡ್ಡು ಬೇಕಂದಾಗ MSF ಫೆಸಿಲಿಟಿನ ಯೂಸ್ ಮಾಡ್ತಾರೆ. ಇದು ಕೂಡ ಒಂದು ಇಂಡಿಕೇಶನ್ ನಮ್ಗೆ ಕೊಡುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ CRR ಅಂತ ಹೇಳ್ತಾರೆ. CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತಾರೆ. ಈ ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಏನು? ವೆರಿ ಸಿಂಪಲ್. ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಪ್ರತಿ ಒಂದು ಬ್ಯಾಂಕು ಅಥವಾ ಈಗ ಪ್ರತಿ ಒಂದು ಬ್ಯಾಂಕ್ ಅಲ್ಲಿ ಒಂದು HDFC ಬ್ಯಾಂಕ್ ಅಂತ ಅನ್ಕೊಳ್ಳೋಣ. ನೀವು HDFC ಬ್ಯಾಂಕ್ ಅಲ್ಲಿ FD ಇರ್ತಾರೆ, ಒಬ್ರು RD ಇಟ್ಟಿರ್ತಾರೆ, ಇನ್ನೊಬ್ರು ಏನೋ ಒಂದು ಸೇವಿಂಗ್ಸ್ ಬ್ಯಾಂಕ್ ಇಟ್ಟಿರ್ತಾರೆ. ಇದೆಲ್ಲ ಎಷ್ಟೊಂದು ದುಡ್ಡೆಲ್ಲ ಇಟ್ಟಿರ್ತಾರೆ. ಇದೆಲ್ಲ ಸೇರಿ ಫಾರ್ ಎಕ್ಸಾಂಪಲ್ 1,00,000 ಕೋಟಿ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಆಯ್ತಾ, 1,00,000 ಕೋಟಿ ಇಟ್ಟಿದ್ದಾರೆ. HDFC ಅವರು ಸಾಲನೂ ಕೊಡ್ತಿರ್ತಾರೆ, ಬೇರೆಯವ್ರಿಗೆ ಸಾಲಗಳು ಕೊಡ್ತಿರ್ತಾರೆ ಅಲ್ವಾ, ಬೇರೆ ಬೇರೆ ಇಂಡಿವಿಜುವಲ್ಸ್ಗೆ ಪರ್ಸನಲ್ ಲೋನು, ಕ್ರೆಡಿಟ್ ಕಾರ್ಡ್ ಲೋನು, ಅದು ಇದು ವೆಹಿಕಲ್ ಲೋನ್ ಎಲ್ಲ ಲೋನ್ ಕೊಡ್ತಿರ್ತಾರೆ. ಬಟ್ RBI ಅವರು ಒಂದು ರೂಲ್ಸ್ ಮಾಡಿದ್ದಾರೆ, ನಿಮ್ಮ ರಿಸರ್ವ್ ರೇಷಿಯೋ ಅಂದ್ರೆ ಎಷ್ಟು ಇಸ್ಕೊಳ್ಬೇಕು, ಇದರಲ್ಲಿ 4% ಅಷ್ಟು ಅಟ್ಲೀಸ್ಟ್ ನೀವು ದುಡ್ಡನ್ನ ಉಳಿಸ್ಕೋಬೇಕು. ಅಂದ್ರೆ 4,000 ಕೋಟಿ, ಈ ಎಕ್ಸಾಂಪಲ್ 4,000 ಕೋಟಿನ ನೀವು ಸಾಲ ಕೊಡೋ ಹಾಗಿಲ್ಲ, ನೀವು ಇಟ್ಕೊಂಡಿರ್ಬೇಕು, ಅದನ್ನ ನೀವು ಸೇಫ್ ಅಲ್ಲಿ ಇಟ್ಕೊಂಡಿರ್ಬೇಕು. ನಿಮ್ಗೆ ಅಕಸ್ಮಾತ್ ಡಿಮಾಂಡ್ ಜಾಸ್ತಿ ಆದ್ರೆ ಬೇಕಾದ್ರೆ SDF ಅಥವಾ MSF ಯೂಸ್ ಮಾಡ್ಕೊಂಡು ನೀವು ಅಂತಾನೆ, ಸೊ ರೆಪೋ ರೇಟ್ ಅಲ್ಲಿ ನೀವು ತಗೊಂಡು ಅಥವಾ ನೀವು SDF ಯೂಸ್ MSF ಯೂಸ್ ಮಾಡ್ಕೊಂಡ್ಬೇಕಾದ್ರೆ ನಂತರ ಸಾಲ ತಗೊಳ್ಳಿ RBI ಅವ್ರ ಹತ್ರ. ಬಟ್ ನಿಮ್ಮ ದುಡ್ಡನ್ನೇ ಖರ್ಚು ಮಾಡಂಗಿಲ್ಲ, ನೀವು ರಿಸರ್ವ್ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಅಂದ್ರೆ 4,000 ಕೋಟಿ ಅಷ್ಟು ಅವರು 1,00,000 ಅವ್ರದೇ ದುಡ್ಡು ಇದ್ರೂ ಸಾಲ ಕೊಡಕ್ಕಿದ್ರು ಅವ್ರನ್ನ ಯೂಸ್ ಮಾಡಂಗಿಲ್ಲ, ಅದನ್ನ ರಿಸರ್ವ್ ಇಟ್ಕೋಬೇಕು. ಇಲ್ಲಿ ತನಕ 4.5% ಇತ್ತು. ಡಿಸೆಂಬರ್ 5 ಪಾಲಿಸಿ ಅನೌನ್ಸ್ಮೆಂಟ್ ಮಾಡಿದಾಗಿಂದ ಇದನ್ನ 4.5% ಇಂದ 4% ಇದ್ದಾರೆ. ಸೊ 4,500 ಕೋಟಿ, 1,00,000ಕ್ಕೆ 4,500 ಕೋಟಿ ಅವರು ರಿಸರ್ವ್ ಇಟ್ಕೋಬೇಕಿತ್ತು. ಬಟ್ ಈಗ ಬರೀ 4,000 ಕೋಟಿ ಇಟ್ಕೊಂಡ್ರೆ ಸಾಕು ಅವರು. ಅದ್ರ ಅರ್ಥ ಏನದು, ಜಾಸ್ತಿ ದುಡ್ಡು ಫ್ರೀ ಆಯ್ತು ಬ್ಯಾಂಕ್ಗಳ ಹತ್ರ, ಎಲ್ಲಿಗೆ, ಸಾಲ ಕೊಡಕ್ಕೆ. ಸೊ ಅವ್ರ ಹತ್ರ ಈಗ ನೋಡಿ FD ಇಟ್ಟರೆ ಕಮ್ಮಿ ಪರ್ಸೆಂಟೇಜ್, 6% ಎಷ್ಟು ಕೊಟ್ಟು ಬಿಟ್ಬಿಡ್ತಾರೆ. ಅದೇ ನಾವು ರೆಪೋ ರೇಟ್ ಅಲ್ಲಿ ಇಲ್ಲಿ ತಗೋಬೇಕು ಅಂದ್ರೆ ನಾನು ಇಲ್ಲಿ ತಗೋಬೇಕು ಅಂದ್ರೆ 6.5%, 6.75% ಎಲ್ಲ ಕೊಡಬೇಕು. FD ಅಲ್ಲಿ ಕಮ್ಮಿ ದುಡ್ಡು ಸಿಗ್ತಾ ಇರ್ತಾರೆ ಕೆಲವು ಟೈಮಲ್ಲಿ. SBI ಅಕೌಂಟ್ ಅಲ್ಲಿ ಅವ್ರಿಗೆ ಬರೀ 4% ಕೊಟ್ಟರೆ ಸಾಕು ವರ್ಷಕ್ಕೆ. ಸೊ ಇದೆಲ್ಲ ಇದೆ. ಸೊ ಹಾಗಾಗಿ ತಮ್ಮದೇ ದುಡ್ಡು ಇದ್ಬೇಕಾದ್ರೆ ಅದು ಕಮ್ಮಿ ರೇಟ್ ಸಿಗ್ತಾ ಇರ್ಬೇಕಾದ್ರೆ ಇದೆಲ್ಲ ಅವ್ರು ತಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಸೊ ಬ್ಯಾಂಕ್ ಹತ್ರ ಈಗ ಅವ್ರ ಹತ್ರ CRR ಕಮ್ಮಿ ಮಾಡಿರೋದ್ರಿಂದ ಎಕ್ಸ್ಟ್ರಾ ದುಡ್ಡಿದೆ. ಎಕ್ಸ್ಟ್ರಾ ದುಡ್ಡಿದೆ 1.16 lakhs ಏನೋ, 1.16 ಲಕ್ಷ ಕೋಟಿಯಷ್ಟು ಈಗ ಫ್ರೀ ಅಪ್ ಆಯ್ತು. ಇದು ರಿಸರ್ವ್ ಅಲ್ಲಿ ಸುಮ್ಮನೆ ಕೂತಿದ್ದು, ಬಟ್ ಅದು ಈಗ ಫ್ರೀ ಅಪ್ ಆಯ್ತು. ಈ ಫ್ರೀ ಅಪ್ ಆಗಿದೆ ಎಲ್ಲಿ ಹೋಗುತ್ತೆ, ಎಕಾನಮಿ ಒಳಗೆ ಬರುತ್ತೆ. ಅಂದ್ರೆ ನಿಮ್ಮ ಒಂದು ಹತ್ರನೇ ಲೋನ್ಗಳು ಜಾಸ್ತಿ ಸಿಗ್ಬೋದೇನೋ. ಎಕಾನಮಿಯಲ್ಲೇ 1.6 lakhs crores ಬರ್ತಾ ಇದೆ. ಸೊ ಈ 1.6 lakh crores ಬಂದ್ರೆ ಅದು ಫೈನಲಿ ಸ್ಟಾಕ್ ಮಾರ್ಕೆಟ್ಗೆ ಬರುವಂತ ಚಾನ್ಸಸ್ ಇದೆ. ಇದು ಸ್ಟಾಕ್ ಮಾರ್ಕೆಟ್ಗೆ ಒಂದು ಗುಡ್ ನ್ಯೂಸ್ ಅಲ್ವಾ, ಯಾಕಂದ್ರೆ ಎಕಾನಮಿಯಲ್ಲಿ 1.61 lakhs ಬಂದಿದೆ. ಇದು ಯಾಕೆ ಕಮ್ಮಿ ಮಾಡಿದ್ದಾರೆ? ಗ್ರೋತ್ ಏನಾಗಿದೆ, ನಾನು ಆಗ್ಲೇ ಹೇಳ್ದಂಗೆ ಗ್ರೋತ್ ಕಮ್ಮಿ ಆಗಿದೆ. ಈ ಗ್ರೋತ್ ಕಮ್ಮಿ ಅಂದ್ರೆ ಪ್ರಪಂಚದಲ್ಲಿ ದುಡ್ಡು ಸ್ವಲ್ಪ ಜನಕ್ಕೆ ಬೇಕಾಗಿದೆ, ದುಡ್ಡು ಖರ್ಚು ಮಾಡ್ತಾ ಇಲ್ಲ. ಗ್ರೋತ್ ಯಾಕೆ ಕಮ್ಮಿ ಆಯ್ತು ಅಂದ್ರೆ ಕನ್ಸಂಪ್ಷನ್ ಕಮ್ಮಿ ಆಗಿದೆ ಅಂತ. ಆಕ್ಚುಲಿ ಕನ್ಸಂಪ್ಷನ್ ಕಮ್ಮಿ ಆಗಿರೋದ್ರಿಂದ ಗ್ರೋತ್ ಕಮ್ಮಿ ಆಗಿದೆ. ಸೊ ಕನ್ಸಂಪ್ಷನ್ ಕಮ್ಮಿ ಆಗಿದ್ದ ಅದನ್ನ ಜಾಸ್ತಿ ದುಡ್ಡು ಕೊಡೋಕ್ಕೋಸ್ಕರ ಈ CRR ರೇಷಿಯೋನ ಕಮ್ಮಿ ಮಾಡಿದ್ದಾರೆ. ಬೇರೆ ಯಾವುದನ್ನು ಟಚ್ ಮಾಡಿಲ್ಲ, CRR ಮಾತ್ರ ಕಮ್ಮಿ ಮಾಡಿದೆ 50 basis point ಅಲ್ಲಿ. ಸೊ 1.16 lakhs 2 ಟ್ರಾಂಚ್ ಅಲ್ಲಿ ಬರ್ತಂತೆ. ಒಂದೇ ಸರಿ 1.16 ಬರಲ್ಲ, 2 ಸರಿ ಟ್ರಾಂಚ್ ಅಲ್ಲಿ ಬರ್ತಂತೆ. ನೋಡಿ GDP ಗ್ರೋತ್ ಎಸ್ಟಿಮೇಟ್ಸ್ FY25 ಅಲ್ಲಿ ಅಂದ್ರೆ ಮುಂದಿನ ವರ್ಷದಲ್ಲಿ 6.6% ಫ್ರಮ್ 7.2 ಅರ್ಲಿಯರ್ ಎಸ್ಟಿಮೇಟ್ ಮಾಡಿದ್ದು RBI ಅವರು. ಅವೆಲ್ಲ ಒಂದು ಟೂಲ್ಸ್ ಗಳಿದೆ, ಕೆಲವು ಟೂಲ್ಸ್ ಅನಲೈಸ್ ಮಾಡಿದ ಫಸ್ಟ್ 7.2% ಗ್ರೋತ್ ಆಗ್ಬೋದು ಅಂತ ಅನ್ಕೊಂಡಿದ್ದಾರೆ. ಬಟ್ 6.6, ಸೊ ಸ್ಲೋ ಡೌನ್ ಆಗ್ತಾ ಇದೆ ಮಾರ್ಕೆಟ್ ಅಂತ ಹೇಳ್ತಾ ಇದೆ. ನಮ್ಮ ಎಕಾನಮಿ ಸ್ಲೋ ಡೌನ್ ಆಗ್ತಾ ಇದೆ. ಫೆಬ್ರವರಿ ತನಕ ನೋಡೋಣ, ಫೆಬ್ರವರಿ 5 ತಾರೀಕು ಏನಾಗುತ್ತೆ ಅಂತ. ಫೆಬ್ರವರಿ 5 ತಾರೀಕು ಇನ್ನೂ ಸ್ಲೋ ಡೌನ್ ಆಗ್ತಾನೆ ಇದ್ರೆ ನಾವು ಅವಾಗ ಬೇಕಾದ್ರೆ ರೆಪೋ ರೇಟ್ ನ ಕಮ್ಮಿ ಮಾಡಬಹುದೇನೋ ಅಂತ ನೋಡೋಣ, ಯೋಚನೆ ಮಾಡೋಣ. ಸದ್ಯಕ್ಕಂತೂ ಇದು ಮಾಡೋಣ ಅಂತ ವೇಟ್ ಮಾಡ್ತಿದ್ದಾರೆ. ಇದು ಮಾಡೋಯ್ತು ಅವರು, ರೆಪೋ ರೇಟ್ ನ ಕಮ್ಮಿ ಮಾಡಾಯ್ತು. ಗ್ರೋತ್ ಕಮ್ಮಿ ಆಯ್ತು ಅಂದ ತಕ್ಷಣ ರೆಪೋ ರೇಟ್ ನ ಕಮ್ಮಿ ಮಾಡಬಹುದಾಯ್ತು. ಆದ್ರೆ ಇನ್ಫ್ಲೇಷನ್ ನೋಡಿ, ಇನ್ಫ್ಲೇಷನ್ ಕೂಡ ಎಸ್ಟಿಮೇಷನ್ 4.5% ಇಂದ 4.8%, ಅಕ್ಟೋಬರ್ ಅಲ್ಲಿ 6.2% ಹೋಗಿದೆ. ಅದರ ವಿಷಯ. ಬಟ್ ಇದು ಫುಲ್ ವರ್ಷದ್ದು. CPI ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗಿದೆ. ಸೊ ಇಲ್ಲಿ ಅವ್ರೇನಾದ್ರು ರೆಪೋ ರೇಟ್ ಕಮ್ಮಿ ಮಾಡ್ಬಿಟ್ರೆ, ಅಕಸ್ಮಾತ್ ರೆಪೋ ರೇಟ್ ನ ಕಮ್ಮಿ ಮಾಡ್ಬಿಟ್ರೆ ಗ್ರೋತ್ ಏನೋ
ಹ್ಯಾಂಡಲ್ ಮಾಡ್ಬಿಟ್ರು, ಅವರು ಗ್ರೋತ್ ಹ್ಯಾಂಡಲ್ ಮಾಡ್ಬಿಟ್ರು, ಗ್ರೋತ್ ಕಮ್ಮಿ ಆಗ್ತಾ ಇರೋ ಗ್ರೋತ್ ಜಾಸ್ತಿ ಮಾಡ್ಬಿಟ್ರು. ಆದ್ರೆ ಇನ್ಫ್ಲೇಷನ್ ಏನಾಗುತ್ತೆ, ಇನ್ಫ್ಲೇಷನ್ ಹತೋಟಿ ತಪ್ಪಿಡೋಗುತ್ತೆ, ಅಂದ್ರೆ ಹಣದುಬ್ಬರ ಜಾಸ್ತಿ ಆಗುತ್ತೆ. ಇದು ತಪ್ಪದು. ಸೊ ಅದಕ್ಕೆ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡಬೇಕು ಅವರು. ಸೊ ಅದಕ್ಕೋಸ್ಕರ ವೇಟ್ ಅಂಡ್ ವಾಚ್ ಮಾಡ್ತಿದ್ದಾರೆ, ಹತೋಟಿ ಆಗುತ್ತಾ ಇಲ್ವ ಅಂತ. ಅವ್ರು ಹತೋಟಿ ಆಗುತ್ತೆ ಅಂತ ಅಸಂಪ್ಷನ್ ಮಾಡ್ತಿದ್ದಾರೆ, ಯಾಕಂದ್ರೆ ಈ ಸರಿ ಎಲ್ಲ ಕಡೆ ದೇಶದಲ್ಲಿ ಮಳೆ ಚೆನ್ನಾಗಿತ್ತು, ಸೊ ಅಗ್ರಿಕಲ್ಚರ್ ಇನ್ಪುಟ್ ಚೆನ್ನಾಗಿರುತ್ತೆ, ಸೊ ಇಂಡಸ್ಟ್ರಿ ಔಟ್ಪುಟ್ ಚೆನ್ನಾಗಿರುತ್ತೆ, ನಮ್ಮ ಎಕ್ಸ್ಪೋರ್ಟ್ ಚೆನ್ನಾಗಿರ್ಬೋದು. ಸೊ ಇದೆಲ್ಲ ಯಾವುದೇ ತರಹದ ಒಂದು ಅದಕ್ಕೆ ಅಡಚಣೆಗಳಿಲ್ಲ. ಇದೆಲ್ಲ ಕಾರಣಕ್ಕೆ ಅವರು ಗ್ರೋತ್ ಜಾಸ್ತಿ ಆಗ್ಬೋದು, ಇನ್ಫ್ಲೇಷನ್ ಕೂಡ ಕಮ್ಮಿ ಹತೋಟಿಗೆ ಬರ್ಬೋದು ಅಂತ ಒಂದು ಅಸಂಪ್ಷನ್ ಮಾಡ್ಕೊತಿದ್ದಾರೆ. ಅದಕ್ಕೆ ನ್ಯೂಟ್ರಲ್ ಸ್ಟ್ಯಾನ್ಸ್ ಇಟ್ಕೊಂಡಿದ್ದಾರೆ ಸದ್ಯಕ್ಕೆ. ಸೊ ಬಟ್ ವೇಟ್ ಅಂಡ್ ವಾಚ್ ಅಲ್ಲಿ ಇದ್ದಾರೆ. ಫೆಬ್ರವರಿ ಒಂದು ಸ್ಟ್ಯಾನ್ಸ್ ತುಂಬಾ ಒಂದು ಇಂಪಾರ್ಟೆಂಟ್ ಸ್ಟ್ಯಾನ್ಸ್ ಆಗುತ್ತೆ. ಯಾಕಂದ್ರೆ ನೋಡಿ, ಇಷ್ಟು ದಿನ ಏನಾಗ್ತಿತ್ತು, ಗ್ರೋತ್ ಚೆನ್ನಾಗೇ ಇತ್ತು, ಸುಮ್ ಮೇಲೆ ಹೋಗ್ತಾನೆ ಇತ್ತು, ಒಳ್ಳೆ ಗ್ರೋತ್ ಇತ್ತು. ಮತ್ತೆ ಇನ್ಫ್ಲೇಷನ್ ಹತೋಟಿಯಲ್ಲೇ ಇತ್ತು, 6% ಕೆಳಗೆ ಇತ್ತು. ಸೊ ಹಾಗಾಗಿ ದೇವರು RBI ಅವರು ಓಕೆ ಆರಾಮಾಗಿದ್ದೀನಿ ಅಂತ ಇದ್ರು. ಬಟ್ ಈಗ ಸದ್ಯಕ್ಕೆ ಏನಾಯ್ತು, ಗ್ರೋತ್ ಕುಂಠಿತ ಆಗೋಯ್ತು, ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗೋಯ್ತು, ಎರಡೂ ಜಾಸ್ತಿ ಆಗೋಯ್ತು. ಸೊ ಈಗ ಅವ್ರು ಆಕ್ಟ್ ಮಾಡಲೇಬೇಕು ಈ ಒಂದು ಜಾಗದಲ್ಲಿ ಅಲ್ವಾ. ಇಷ್ಟು ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಒಂದು ನೋಡಿ, ಇವ್ನು ಟ್ರಂಪ್ ಬರ್ತೀಯಾನೆ, ಟ್ರಂಪ್ ಬಂದ್ಬಿಟ್ಟು ಏನ್ ಮಾಡ್ತೀಯ, ನಾನು ಟ್ಯಾಕ್ಸ್ಗಳನ್ನ ಟ್ಯಾಕ್ಸ್ಗಳನ್ನ ಇನ್ಕ್ರೀಸ್ ಮಾಡ್ತೀನಿ, ಒಂದು ಇದು ಟ್ರೇಡ್ ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡ್ತೀನಿ, ಟ್ರೇಡ್ ವಾರ್ಗಳು ಶುರು ಆಗ್ಬೋದು, ಇದರಿಂದ ನಮ್ಮ ದೇಶದ ಎಕ್ಸ್ಪೋರ್ಟ್ಗಳಲ್ಲಿ ಹೊಡೆತಗಳು ಬೀಳ್ಬೋದು. ಸೊ ಇದೆಲ್ಲ ಕಾರಣಗಳು, ಅನ್ಸರ್ಟಿನಿಗಳು ಮುಂದಿನ ವರ್ಷ ನೋಡಲಿಕ್ಕೆ ನಮಗೆ ಸಿಗ್ಬೋದು. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ FII ಸ್ಲೋ ಡೌನ್ ಆಗಿದೆ. ಸೊ ಇದೆಲ್ಲ ಕಥೆಗಳಾಗಿರೋದ್ರಿಂದ ಒಂದು RBI ಅವರೊಂದು ವೇಟ್ ಅಂಡ್ ವಾಚ್ ಅಲ್ಲಿದ್ದಾರೆ. ಫೆಬ್ರವರಿ ಪಾಲಿಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ನಿಮಗೆ ಗ್ರೋತ್ ಅಂದ್ರೆ ಅರ್ಥ ಆಯ್ತು, ನಿಮಗೆ ಇನ್ಫ್ಲೇಷನ್ ಅಂದ್ರೆ ಅರ್ಥ ಆಯ್ತು ಅನ್ಕೋತೀನಿ, ಪ್ಲಸ್ ಇದೆಲ್ಲ ಟರ್ಮಿನಾಲಜೀಸ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನಿಮಗೆ ಇದೇ ಒಂದು RBI ಪಾಲಿಸಿಗಳು ನೋಡಿ, ನೀವು ಈ ಒಂದು ಇಂಟೆಲಿಜೆಂಟ್ ಫೆಲೋ ಆಗಿದ್ದೀರಾ, ಈಗ ಇಂಟೆಲಿಜೆಂಟ್ ಪರ್ಸನ್ ಆಗಿದ್ದೀರಾ. ಯಾಕೆ ಇಂಟೆಲಿಜೆಂಟ್ ಪರ್ಸನ್ ಆಗಿದ್ದೀರಾ, ನಿಮಗೆ RBI ಅವರು ಸುಮ್ಮನೆ ಏನು ಅಂತ ಸುಮ್ಮನೆ ಕತ್ಲಲ್ಲಿಲ್ಲ. ನೀವೀಗ ನಿಮಗೆ ಏನ್ ಹೇಳ್ತಿದ್ದಾರೆ, ನನಗೆ ಸ್ಟಾಕ್ ಮಾರ್ಕೆಟ್ ಯಾವ ತರ ಪರಿಣಾಮ ಬೀಳುತ್ತೆ ಅಂತ ನಿಮ್ಗೆ ಚೆನ್ನಾಗುತ್ತೋ ನೋಡಿ. ಈಗ ಅಕಸ್ಮಾತ್ ಏನಾದ್ರೂ ನೀವು ವೆರಿ ಕ್ಲೀನ್ ಆಗಿ ಹೇಳ್ಬೋದು, CRR ಕಮ್ಮಿ ಮಾಡಿದ್ರೆ, ಕ್ಯಾಶ್ ರಿಸರ್ವ್ ರೇಷಿಯೋ ಕಮ್ಮಿ ಮಾಡಿದ್ರೆ ಬ್ಯಾಂಕ್ಗಳಿಗೆ ಲಾಭನ ಇಲ್ವಾ? ನೀವೇ ಹೇಳ್ತೀವಿ ಈಗ ಬ್ಯಾಂಕ್ಗಳಿಗೆ ಲಾಭ ಸರ್, ಯಾಕಂದ್ರೆ ಅವರು ರೆಪೋ ರೇಟ್ 6.5% MSF ಕೊಟ್ಟು ಅಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಅವ್ರ ಹತ್ರ ಏನು 1.25 ಲಕ್ಷ ಕೋಟಿ ಇತ್ತು, ಅದನ್ನೇ ಅವರು ಇದನ್ನ ಕೊಡ್ಬೋದು, ಲೋನ್ಗಳ ಕೊಡ್ಬೋದು. ಸೊ ಕಮ್ಮಿ ರೇಟಲ್ಲಿ ಅವ್ರ ಲೋನ್ಗಳನ್ನ ಕೊಡಕ್ಕೆ ಅವ್ರ ದುಡ್ಡು ಅಂತ ಅರ್ಥ. ಸೊ ಬ್ಯಾಂಕ್ಗಳ ಪ್ರಾಫಿಟ್ಗಳು ಜಾಸ್ತಿ ಆಗುತ್ತೆ CRR ಕಮ್ಮಿ ಮಾಡಿದ್ರೆ. ಇಟ್ಸ್ ಅ ವೆರಿ ಸಿಂಪಲ್ ವಿಷಯ. ರೆಪೋ ರೇಟ್ ಕಮ್ಮಿ ಮಾಡಿದ್ರು ಅಷ್ಟೇ, ಫೈನಲಿ ಬ್ಯಾಂಕ್ಗಳಿಗೆ ಡಿಮಾಂಡ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಬ್ಯಾಂಕ್ ಅಲ್ಲಿ ಜಾಸ್ತಿ ಜನ ರೆಪೋ ರೇಟ್ ಕಮ್ಮಿ ಆಯ್ತು, ಲೋನ್ ತಗೊಳ್ಳೋಣ ಅಂತ ಬ್ಯಾಂಕ್ಗಳಿಗೆ ಓಡ್ ಬರ್ತಾರೆ ಜನಗಳು. ಸೊ ಬ್ಯಾಂಕ್ಗಳಿಗೆ ಇದು ಲಾಭನ ನಷ್ಟನ ನಿಮ್ಗೆ ಚೆನ್ನಾಗುತ್ತೆ. ಸೊ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡ್ ಮಾಡಬೇಕಾದ್ರೆ ಬ್ರೇಕ್ಔಟ್ ಕೊಟ್ರೆ CRR ಕಮ್ಮಿ ಆಯ್ತು, ರೆಪೋ ರೇಟ್ ಕಮ್ಮಿ ಆಯ್ತು, ಬ್ಯಾಂಕ್ಗಳಿಗೆ ಲಾಭ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಎಂಟ್ರಿ ಸಿಗ್ತಾ, ಇದೆಲ್ಲ ಯೋಚನೆಗಳು ನೀವು ಮಾಡ್ತಾ ಕೂರ್ಬೋದು ಅಲ್ವಾ. ಸೊ ರೆಪೋ ರೇಟ್ ಜಾಸ್ತಿ ಮಾಡ್ಬಿಟ್ರೆ ಒಂದೇ ಸರಿಗೆ ಬ್ಯಾಂಕ್ಗಳಿಗೆ ಲಾಸ್ ತಪ್ಪ, CRR ಜಾಸ್ತಿ ಮಾಡಿದ್ರೆ ಬ್ಯಾಂಕ್ ಲಾಸ್ ತಪ್ಪ, ಇದೆಲ್ಲ ನಿಮಗೆ ವೆರಿ ಬ್ಯೂಟಿಫುಲ್ ನೀವೇ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈ ತರ ನಾಲೆಡ್ಜ್ಗಳು ಇನ್ನೂ ಬೇಕು ಅಂತ ದಯವಿಟ್ಟು ನಿಮ್ಮ ಕ್ವಶನ್ಸ್ ಕೇಳಿ, ಆ ಒಂದು ವಿಡಿಯೋಗಳನ್ನ ತೊಗೊಂಡ್ಬರ್ತೀನಿ. ಇನ್ನೂ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಕೇಳಿ, ಅದನ್ನ ನಿಮಗೆ ಆನ್ಸರ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ, ಗುಡ್ ಬೈ.